ನಿಮ್ಗೆ ಅಷ್ಟೇ ಅಲ್ಲ ಮೇಡಮ್, ನಿಮಗೆ ವೋಟ್ ಮಾಡಿದಂಥ ಕನ್ನಡಿಗರು ಹೌದು. ಮತ್ತು ನೀವು ಗೆಲ್ಲಬೇಕು ಅಂತ ಆಸೆ ಪಟ್ಟಂಥ ಬಿಗ್ ಬಾಸ್ನ ವೀಕ್ಷಕರು ಎಲ್ರಿಗೂ ಕೂಡ ಡಿಸಪಾಯಿಂಟ್ ಆಗಿದೆ, ಅದರಲ್ಲಿ ಏನು ಎರಡು ಮಾತಿಲ್ಲ. ಈಗ ಗಿಲ್ಲಿ ಗೆದ್ದಿದ್ದು ಈ ಬಿಗ್ ಬಾಸ್ ಸೀಸನ್ನಲ್ಲಿ ಮಹಿಳಾ ಸ್ವಾಭಿಮಾನಕ್ಕೆ ಏನಾದರೂ ಸ್ವಲ್ಪ ಹಿನ್ನಡೆ ಆಯಿತು ಅಂತ ಅನಿಸ್ತಿದೆ ಸರ್. ಈಗ ಯಾರಾದ್ರೂ ಯಾಕೆಂದರೆ ಈ ಸೀಸನ್ನಲ್ಲಿ 3 ಜನ ಫಿನಾಲೆ ಟಾಪ್ 4 ಕಂಟೆಸ್ಟೆಂಟ್ ಆಗಿದ್ದು, ಅದಕ್ಕೋಸ್ಕರ ನಾನು ಮಹಿಳಾ ಸ್ವಾಭಿಮಾನ ಅನ್ನೋ ಪ್ರಶ್ನೆ. ಸರ್, ಇಲ್ಲಿ ನಾವು ಆಟ ಆಡುವಾಗ ಬಿಗ್ ಬಾಸ್ ಮನೆ ಒಳಗಡೆ ನಾವು ಯಾವುದೇ ಆ ಥರ ತಾರತಮ್ಯ ನಾವು ಇಟ್ಕೊಳ್ಳೋದೇ ಇಲ್ಲ. ಒಂದೇನು ಅಂದರೆ ಗಂಡು ಮಕ್ಕಳೇ ಆಗಲಿ ಹೆಣ್ಣು ಮಕ್ಕಳೇ ಆಗಲಿ ಎಲ್ರಿಗೂ ಈಕ್ವಲ್ ಆಗಿರುತ್ತೆ ಟಾಸ್ಕ್. ಒಂದು ಫಿಸಿಕಲ್ ಟಾಸ್ಕ್ ಅಂತ ಬಂದರೂ ಮಹಿಳೆನೂ ಮಾಡ್ಬೋದು ಪುರುಷನೂ ಮಾಡ್ಬೋದು ಅನ್ನೋಂಥ ಟಾಸ್ಕ್ಗಳನ್ನೇ ಕೊಡ್ತಾರೆ. ಆದರೆ ಮನೆ ಒಳಗಡೆ ನಮ್ಮ ವ್ಯಕ್ತಿತ್ವದ ಪ್ರದರ್ಶನ ಅಂತ ಬಂದಾಗ ಮಾತ್ರ ಅಲ್ಲಿ ಅವೆಲ್ಲ ಬರ್ತಾ ಇತ್ತು. ಬಟ್ ನನಗನ್ಸಿದ್ದೇನು ಅಂತಂದರೆ ಈ ಸಲ, ಯಾಕೆಂದರೆ ಪ್ರತಿ ಸಲನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಸೀಸನಲ್ಲಿ ಹೆಣ್ಮಕ್ಳು ಇವ್ರು ಗೆಲ್ಲಿತಾರೆ, ಇವ್ರು ಗೆಲ್ಲಿಬಹುದು ಅಂತ ಇತ್ತು. ಬಟ್ ಈ ಸೀಸನ್ ಅಂತೂ ಕಂಪ್ಲೀಟಾಗಿ ನಾನು ಕೇಳ್ಪಟ್ಟಿರುವಂಥ 90% ಅಷ್ಟು ಜನ ನನಗೆ ಹೇಳಿತ್ತು, ನನಗೆ ಗೊತ್ತಿಲ್ಲ, ನಾನು ಯಾಕೆ ಬೆಳಗ್ಗೆಯಿಂದ ಭೇಟಿ ಮಾಡಿದೆ, ಪ್ರತಿಯೊಬ್ಬರೂ ಇಲ್ಲ ನೀವು ಗೆದ್ದೇ ಗೆಲ್ತೀರಾ ಅಂತ ನಾವು ಅಂದ್ಕೊಂಡಿದ್ವಿ, ನೀವು ಗೆದ್ದೇ ಗೆಲ್ತೀರಾ ಅಂತ ಅಂದ್ಕೊಂಡಿದ್ವಿ ಅನ್ನೋ ಭರವಸೆ ಮಾತನ್ನು ಹೇಳ್ತಾರೆ. ಸೊ ನನ್ನ ಆಟವನ್ನು ತುಂಬ ಚೆನ್ನಾಗಿ ಆಟ ಆಡಿದ್ದೀನಿ ಅಂತ ನಾನು ಅನ್ಕೋತೀನಿ. ಬಟ್ ಬಿಗ್ ಬಾಸ್ ಮನೇಲಿ ಹೆಣ್ಮಕ್ಳಿಗೆ ಕಪ್ ಸಿಗಲ್ಲ ಅಂತ ಅಕಸ್ಮಾತ್ ಆ ಥರದ್ದು ಗೋಚರ ಆಗ್ತಿದೆ ಅಂದರೆ ಮತ್ತು ಯಾಕೆ ಬಿಗ್ ಬಾಸಿಗೆ ಹೆಣ್ಣು ಮಕ್ಕಳು? ಒಲಿಂಪಿಕ್ಕಿಂದನೇ ಯಾರು ಗಂಡು ಮಕ್ಕಳನ್ನ ಕರ್ಕೊಂಬಂದು ಸ್ಪೋರ್ಟ್ಸೇ ಆಡಿಸ್ಬಿಡ್ಬೋದು, ಇಲ್ಲ ಕಾಮಿಡಿ ಶೋಯಿಂದ ಒಂದಷ್ಟು ಜನ ತಗೊಂಬಂದು ಕಾಮಿಡಿ ಕಂಟೆಂಟ್ ಹಾಕ್ಬಿಡ್ಬೋದು. ಇದು ವ್ಯಕ್ತಿತ್ವಗಳ ಆಟ ಎಲ್ಲಾಗುತ್ತೆ? ಸೊ ಸಂಪೂರ್ಣವಾಗಿ, ಯಾಕೆಂದರೆ ನನ್ನಂಥ ಒಂದು ಐಡೆಂಟಿಟಿ ಇರುವಂಥ ಒಬ್ಬ ವ್ಯಕ್ತಿ, ಅದು ಸಂಪೂರ್ಣವಾಗಿ ನಮ್ಮನ್ನು ನಾವು ಅಲ್ಲಿ ತೊಡಗಿಸ್ಕೊಳ್ಳೋದಿದೆಯಲ್ಲ ಸರ್, ತುಂಬಾ ಕಷ್ಟ. ನಾವು ಯಾವುದೂ ಕಾಮಿಡಿ ಶೋ ಮಾಡಿಲ್ಲ, ನಾವು ಯಾವುದೂ ಸ್ಪೋರ್ಟ್ಸಲ್ಲಿ ಆಟ ಆಡಿಲ್ಲ, ಯಾವುದೂ ಫಿಸಿಕಲ್ ಟಾಸ್ಕ್ ನಮಗೆ ಗೊತ್ತಿಲ್ಲ, ಯಾವುದೂ ಪ್ರಿಪ್ರೇಷನ್ ಇಲ್ಲದೆ ಒಂದು ಯುದ್ಧ ಭೂಮಿಗೆ ಹೋಗಿ ಯುದ್ಧದ ಥರನೇ ನಾವು ಆಟ ಆಡ್ಬಿಟ್ಟು ಬಂದಿದ್ದೀವಿ. ಛಲಗಾತಿ ಸಿಂಗಲ್ ಸಿಂಹ. ಹೌದು ಸರ್, ಇಷ್ಟು ಛಲದಿಂದ ನಾವು ಆಟ ಆಡಿದ್ದಕ್ಕೆ ಒಂದು ಪ್ರತಿಫಲ ಸಿಗಬೇಕಾಗಿತ್ತು, ಅದು ಸಿಗಲಿಲ್ಲ ಅನ್ನೋ ಬೇಜಾರು ಖಂಡಿತವಾಗ್ಲೂ ನನಗೆ.